ಹೊಸ ವರ್ಷದ ಸಂಭ್ರಮಾಚರಣೆ ಸಂದರ್ಭದಲ್ಲೇ ಬೆಂಗಳೂರಲ್ಲಿ ಏನು ಡ್ರಗ್ಸ್ ಫ್ಯಾಕ್ಟರಿ ಪತ್ತೆಯಾಗಿದೆ. ಇದಕ್ಕೆ ಬಿಜೆಪಿ ಕಿಡಿಕಾರ್ತಾ ಇದೆ. ರಾಜ್ಯದಲ್ಲೇ ಮಾದಕ ವಸ್ತುಗಳು ತಯಾರಾಗ್ತಾ ಇದೆ. ಮಾದಕ ವಸ್ತುಗಳನ್ನ ಇಲ್ಲೇ ತಯಾರು ಮಾಡಿ ಇಲ್ಲೇ ಮಾರಾಟ ಮಾಡ್ತಿದ್ದಾರೆ. ಬಟ್ ಇವೆಲ್ಲವನ್ನು ತಡೆಯುವಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ವಿಫಲವಾಗಿದೆ. ಹೀಗಂತ ಸರ್ಕಾರದ ವಿರುದ್ಧ ಮಾಜಿ ಸಚಿವ ಅಶ್ವಥ್ ನಾರಾಯಣ್ ವಾಗ್ದಾಳಿ ನಡೆಸಿದ್ದಾರೆ. ನಾರ್ಕೋಟಿಕ್ಸ್ ಡ್ರಗ್ಸ್ ದಂಧೆಯ ಮುಖ್ಯಸ್ಥರು ಯಾರು ಅಂತ ಹೇಳಿ ತೀವ್ರವಾಗಿ ಪ್ರಶ್ನೆ ಮಾಡಿದ್ದಾರೆ. ಮಹಾರಾಷ್ಟ್ರ ಪೊಲೀಸರು ಇಲ್ಲಿಗೆ ಬಂದು ಇನ್ಫಾರ್ಮೇಶನ್ ತಗೊಂಡಿರ್ತಾರೆ, ದಾಳಿಯನ್ನು ಮಾಡ್ತಾರೆ. ಬಟ್ ಬೆಂಗಳೂರಲ್ಲಿ ಏನ್ ನಡೀತಾ ಇದೆ, ನಮ್ಮ ಗೃಹ ಇಲಾಖೆ ಏನ್ ಮಾಡ್ತಾ ಇದೆ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಅಶ್ವಥ್ ನಾರಾಯಣ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮಾದಕ ವಸ್ತು, ವಿವಿಧ ರೀತಿಯಾದಂತ ಮಾದಕ ವಸ್ತುಗಳು ಇವತ್ತು ನಮ್ಮ ನಾಡಿನಲ್ಲಿ ಯಾವ ರೀತಿ ವ್ಯವಸ್ಥಿತವಾಗಿ ತಯಾರಾಗ್ತಿದೆ, ಸಾಗಾಣಿಕೆ ಆಗ್ತಿದೆ, ಮಾರಾಟವಾಗ್ತಿದೆ, ಇದನ್ನ ತಡೆಗಟ್ಟಲು ನಮ್ಮ ಕರ್ನಾಟಕ ಗೃಹ ಇಲಾಖೆ ಯಾವ ರೀತಿ ವಿಫಲವಾಗಿದೆ ಅನ್ನೋಂಥದ್ದು ನಮ್ಗೆ ಎದ್ದು ಕಾಣುವಂತದ್ದಾಗ್ತಿದೆ. ಅದೇನು ಎಲ್ಲೋ ಒಂದ್ ಕಡೆ ಸಣ್ಣ ಮಟ್ಟದಲ್ಲಿ, ಎಲ್ಲೂ ಸಣ್ಣ ಮಟ್ಟದಲ್ಲಿ ಇರುವಂತದ್ದಲ್ಲ. ವ್ಯವಸ್ಥಿತವಾದಂತ ಜಾಲಗಳು, ಫ್ಯಾಕ್ಟರಿಗಳೇ ಕೋಟ್ಯಾಂತರ ರೂಪಾಯಿ ತಯಾರಾಗುವಂತದ್ದು. ಯಾವ ಮಟ್ಟದಲ್ಲಿ ಗೃಹ ಇಲಾಖೆ ಕಾರ್ಯನಿರ್ವಹಿಸ್ತಿದೆ, ಇಂಟೆಲಿಜೆನ್ಸ್ ಇದೆ, ನಾರ್ಕೋಟಿಕ್ಸ್ ಇಲಾಖೆ ಯಾರಿದ್ದಾರೆ ಯಾರಿಲ್ಲ ಅಂತ ಗೊತ್ತಾಗ್ತಿಲ್ಲ. ನಾರ್ಕೋಟಿಕ್ಸ್ ಮುಖ್ಯಸ್ಥರು ಯಾರು, ನಿರ್ವಹಣೆ ಮಾಡ್ತಿರೋರು ಯಾರು, ಅವ್ರು ಹೇಗೆ ಕಾರ್ಯನಿರ್ವಹಿಸ್ತಿದ್ದಾರೆ ಅನ್ನೋಂಥದ್ದು ನಿಜಕ್ಕೂ ನಮಗೆ ಯಕ್ಷ ಪ್ರಶ್ನೆ ಆಗಿದೆ. ಸೊ ಹಾಗಾಗಿ ಇವತ್ತು ನಾರ್ಕೋಟಿಕ್ಸ್ ಅನ್ನೋಂಥದ್ದು ಎಲ್ಲೆಲ್ಲಿ ಬೇಕಾದ್ರೂ ಸಿಗುವಂತದ್ದಾಗ್ತಿದೆ. ಬರೀ ಪಕ್ಷಿ ನೋಟದಲ್ಲಿ ಒಂದಿಷ್ಟು ರೈಡ್ ಆಗ್ತಿರುವಂತದ್ದಿದೆ, ಅಲ್ಲೊಂದಿಷ್ಟು ಇಲ್ಲೊಂದಿಷ್ಟು ರೈಡ್ಗಳು ನಡೀತಿರೋಂಥದ್ದನ್ನ ಕೊಡ್ತಾ ಇದ್ದಾರೆ. ಆದ್ರೆ ಅದು ಬರೀ ಮೇಲ್ನೋಟಕ್ಕಿರುವಂಥದ್ದು. ನಿಜವಾದ ನೋಡಿದ್ರೆ ಬೃಹತ್ಕಾರವಾಗಿರುವಂತ ಬೆಳೆದಿರುವಂತದ್ದು ಇದೆ. ಇವಾಗ ತಾವೆಲ್ಲ ನೋಡಿದಾಗ ಮಹಾರಾಷ್ಟ್ರ ಪೊಲೀಸ್ ಅವರೇ ಬಂದು ಗುಲ್ಬರ್ಗದಿಂದ ಹಿಡಿದು ಮೈಸೂರಿನಿಂದ ಬೆಂಗಳೂರಿನಲ್ಲಿ, ನಿನ್ನೆ ತಾನೇ ಬೆಂಗಳೂರಿನಲ್ಲಿ ಮೊನ್ನೆ 3 ಕಡೆ ದಾಳಿ ಆಗಿರುವಂತದ್ದಿದೆ. ಮಾದಕ ವಸ್ತು, ವಿವಿಧ ರೀತಿಯಾದಂತ ಮಾದಕ ವಸ್ತುಗಳು ಇವತ್ತು ನಮ್ಮ ನಾಡಿನಲ್ಲಿ ಯಾವ ರೀತಿ ವ್ಯವಸ್ಥಿತವಾಗಿ ತಯಾರಾಗ್ತಿದೆ, ಸಾಗಾಣಿಕೆ ಆಗ್ತಿದೆ, ಮಾರಾಟವಾಗ್ತಿದೆ, ಇದನ್ನ ತಡೆಗಟ್ಟಲು ನಮ್ಮ ಕರ್ನಾಟಕ ಗೃಹ ಇಲಾಖೆ ಯಾವ ರೀತಿ ವಿಫಲವಾಗಿದೆ ಅನ್ನೋಂಥದ್ದು ನಮ್ಗೆ ಎದ್ದು ಕಾಣುವಂತದ್ದಾಗ್ತಿದೆ. ಅದೇನು ಎಲ್ಲೋ ಒಂದ್ ಕಡೆ ಸಣ್ಣ ಮಟ್ಟದಲ್ಲಿ, ಎಲ್ಲೂ ಸಣ್ಣ ಮಟ್ಟದಲ್ಲಿ ಇರುವಂತದ್ದಲ್ಲ. ವ್ಯವಸ್ಥಿತವಾದಂತ ಜಾಲಗಳು, ಫ್ಯಾಕ್ಟರಿಗಳೇ ಕೋಟ್ಯಾಂತರ ರೂಪಾಯಿ ತಯಾರಾಗುವಂತದ್ದು. ಯಾವ ಮಟ್ಟದಲ್ಲಿ ಗೃಹ ಇಲಾಖೆ ಕಾರ್ಯನಿರ್ವಹಿಸ್ತಿದೆ, ಇಂಟೆಲಿಜೆನ್ಸ್ ಇದೆ, ನಾರ್ಕೋಟಿಕ್ಸ್ ಇಲಾಖೆ ಯಾರಿದ್ದಾರೆ ಯಾರಿಲ್ಲ ಅಂತ ಗೊತ್ತಾಗ್ತಿಲ್ಲ. ನಾರ್ಕೋಟಿಕ್ಸ್ ಮುಖ್ಯಸ್ಥರು ಯಾರು, ನಿರ್ವಹಣೆ ಮಾಡ್ತಿರೋರು ಯಾರು, ಅವ್ರು ಹೇಗೆ ಕಾರ್ಯನಿರ್ವಹಿಸ್ತಿದ್ದಾರೆ ಅನ್ನೋಂಥದ್ದು ನಿಜಕ್ಕೂ ನಮಗೆ ಯಕ್ಷ ಪ್ರಶ್ನೆ ಆಗಿದೆ. ಸೊ ಹಾಗಾಗಿ ಇವತ್ತು ನಾರ್ಕೋಟಿಕ್ಸ್ ಅನ್ನೋಂಥದ್ದು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ವೆಂಕಟೇಶ್, ಬಹಳ ಕಳವಳಕಾರಿ ಸಂಗತಿ, ಬೆಂಗಳೂರಿನ ಪೊಲೀಸರ ಗಮನಕ್ಕೆ ಬರಲ್ಲ, ಮಹಾರಾಷ್ಟ್ರ ಪೊಲೀಸರು ಬಂದಿಲ್ಲಿ ದಾಳಿ ಮಾಡಿ ಡ್ರಗ್ಸ್ ಫ್ಯಾಕ್ಟರಿ ಗೋಡೌನ್ನ ಪತ್ತೆ ಹಚ್ತಾರೆ ಅನ್ನೋದು. ವಿಪಕ್ಷ ಇದನ್ನ ಬಹಳ ತೀವ್ರವಾಗಿ ಖಂಡಿಸ್ತಾ ಇದೆ. ಯಾವೆಲ್ಲ ಬಿಜೆಪಿ ನಾಯಕರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರವನ್ನ ಹೆಂಗ್ ತರಾಟೆ ತಗೊಂಡಿದ್ದಾರೆ? ಪ್ರಜ್ವಲ, ಏನಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ಸಿಕ್ಕಿರುವಂತಹ ಈ ಒಂದು ಡ್ರಗ್ಸ್ ಫ್ಯಾಕ್ಟ್ರಿಗಳ ಏನಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸ್ ಇಲಾಖೆ ಕೂಡ ಸಾಕಷ್ಟು ವೈಫಲ್ಯತೆಗಳನ್ನು ಕಂಡಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಯಾಕಂದರೆ ಮಹಾರಾಷ್ಟ್ರದ ಪೊಲೀಸರು ಈಗಾಗಲೇ ಮೈಸೂರಿನಲ್ಲಿ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಕೂಡ ಅಪಾರ ಪ್ರಮಾಣದಲ್ಲಿ ಏನು ಡ್ರಗ್ಸ್ ಕೂಡ ಸಿಕ್ಕಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಆ ಪೊಲೀಸರನ್ನು ಅಲರ್ಟ್ ಮಾಡಲಾಗಿತ್ತು ಇಲ್ಲಿ. ಅದಾದ ಬಳಿಕ ಕೂಡ ಇಲ್ಲಿ 3 ಡ್ರಗ್ ಫ್ಯಾಕ್ಟ್ರಿಗಳು ಕೂಡ ಇಲ್ಲಿ ಕಾರ್ಯವನ್ನು ಮಾಡ್ತಾ ಇದೆ ಅಂತ ಹೇಳಿದರೆ ಪೊಲೀಸರು ಏನು ಮಾಡ್ತಾ ಇದ್ದಾರೆ ಅಂದರೆ ಇಂಟೆಲಿಜೆನ್ಸ್ ಏನಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಈಗ ಪ್ರಶ್ನೆ ಮಾಡಬೇಕಾಗಿರುವಂಥ. ಅಂತೆಯೇ ಕೂಡ ವಿರೋಧ ಪಕ್ಷದವರು ಕೂಡ ಇದನ್ನು ಟೀಕೆ ಮಾಡುವಂಥದ್ದು ಕೂಡ ಸಹಜ. ಸಾರ್ವಜನಿಕ ವಲಯದಲ್ಲೂ ಕೂಡ ಇದರ ಬಗ್ಗೆ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಯುವ ಜನತೆಯನ್ನು ದಿಕ್ಕಿ ತಪ್ಪಿಸುವ ನಿಟ್ಟಿನಲ್ಲಿ ಇಂತಹ ಡ್ರಗ್ಸ್ ಕೇಸ್ಗಳೇನಿದೆ, ಡ್ರಗ್ಸ್ ಏನಿದೆ, ಸೊ ಅದನ್ನು ಮಟ್ಟ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರು ಕ್ರಮವನ್ನು ತೆಗೆದುಕೊಳ್ತಾ ಇದ್ದಾರೆ. ಸರ್ಕಾರ ಕೂಡ ಹೇಳುತ್ತೆ ಏನೇ ಡ್ರಗ್ಸ್ ಮುಕ್ತ ರಾಜ್ಯವನ್ನು ಮಾಡಬೇಕು, ಅದಕ್ಕಾಗಿ ಕ್ರಮಗಳನ್ನು ತೆಗೆದುಕೊಳ್ಳಿ ಅಂತೇಳಿ. ಹೊಸ ವರ್ಷ ಬರ್ತಾ ಇರುವ ಹಿನ್ನೆಲೆಯಲ್ಲಿ ಎಲ್ಲ ಕೂಡ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಆದರೆ ಇದೆಲ್ಲರ ನಡುವೆ ಕೂಡ ಡ್ರಗ್ಸ್ ಅನ್ನು ಇಲ್ಲೇ ಸಪ್ಲೈ ಮಾಡ್ತಾ ಇರುವಂಥ, ಇಲ್ಲೇ ತಯಾರು ಮಾಡ್ತಾ ಇರುವಂಥದ್ದು, ಇಲ್ಲೇ ಸಪ್ಲೈ ಮಾಡುವಂಥದ್ದು, ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ಇಲ್ಲೇ ಸಪ್ಲೈ ಮಾಡೋದ್ರ ಕಿಂಗ್ ಪಿನ್ಗಳು ಇಲ್ಲೇ ಇದ್ದಾರೆ ಅಂತ ಹೇಳಿದ್ರೆ ಸರ್ಕಾರ ಏನು ಮಾಡ್ತಾ ಇದೆ ಅದರ ಬಗ್ಗೆ ಮಾಹಿತಿ ಇಲ್ವಾ? ಅಂದರೆ
ಈ ಮಾದಕ ದ್ರವ್ಯವನ್ನ ನಿಗ್ರಹ ಮಾಡೋದಕ್ಕೆ ಒಂದು ದಳ ಅಂತ ಇರುತ್ತೆ, ಅದು ಏನು ಮಾಡ್ತಾ ಇದೆ, ಕಾರ್ಯವನ್ನು ಮಾಡ್ತಾ ಇಲ್ವಾ ಅಂತ ಹೇಳಿ ಸಾಕಷ್ಟು ನಾಯಕರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸದ್ಯ ಇದನ್ನ ಈಗಾಗಲೇ ಗೃಹ ಸಚಿವರು ಕೂಡ ಸೀರಿಯಸ್ ಆಗಿ ತೆಗೆದುಕೊಂಡು, ಅಂದರೆ ಈ ಒಂದು ಪ್ರಕರಣದಲ್ಲಿ ಏನಾದರೂ ತಪ್ಪಿತಸ್ಥರ ಆಗಿದ್ರೆ ಪೊಲೀಸರು ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ತೇವೆ, ಅಂದರೆ DCP ಹಂತದವರೆಗಿನ ಅಧಿಕಾರಿಗಳನ್ನು ಕೂಡ ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ಈ ಎಚ್ಚರಿಕೆ ಕೊಡಬಹುದು ಅಥವಾ ಈ ರೀತಿಯಾದಂಥ ದಾಳಿಗಳು ಆಗಬಹುದು. ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ, ಇಲ್ಲೇ ತಯಾರಾಗುವಂತಹ ಒಂದು ಡ್ರಗ್ಸ್ ಏನಿದೆ ಅದಕ್ಕೆ ಕಡಿವಾಣ ಹಾಕೋದಕ್ಕೆ ಸಾಧ್ಯವಿಲ್ವಾ? ಪೊಲೀಸರಿಗೆ ಇದ್ರ ಬಗ್ಗೆ ಸ್ಥಳೀಯರು ಮಾಹಿತಿಯನ್ನು ಕೊಡ್ತಾ ಇಲ್ವಾ? ಯಾಕೆ ಸ್ಥಳೀಯರ ಜೊತೆ ಪೊಲೀಸರ ಅಷ್ಟು ಒಡನಾಟ ಇಲ್ವಾ? ಮನೆ ಪೊಲೀಸ್ ಅಂತ ಹೇಳಿ ಹೋಗ್ತಾರೆ, ಆ ಸಂದರ್ಭಗಳಲ್ಲಿ ಅವರ ಸಮಸ್ಯೆಗಳನ್ನು ಹೇಳ್ಕೊಳ್ಳುವಂಥವರು ಈ ರೀತಿಯಾದಂತಹ ಒಂದು ದಂಧೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡಲಿಲ್ವಾ ಅನ್ನುವಂಥ ಹಲವು ಪ್ರಶ್ನೆಗಳು ಕೂಡ ಕಾಡ್ತಾ ಇರುವಂಥದ್ದು. ಸದ್ಯ ಘಟನೆಗೆ ಸಂಬಂಧಪಟ್ಟಂತೆ ಈಗ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಅವರ ವ್ಯಾಪ್ತಿಯಲ್ಲಿ ಬರುವಂತಹ ಈ ರೀತಿಯಾದಂಥ ಅನುಮಾನಾಸ್ಪದ ವ್ಯಕ್ತಿಗಳೇನಿದ್ದಾರೆ ಮತ್ತು ಗೋಡನ್ಗಳಾಗಿರ್ಬೋದು, ಮನೆ ಶೆಡ್ಗಳಾಗಿರ್ಬೋದು, ಅಲ್ಲಿ ಈಗ ಒಂದು ಆಕ್ಟಿವ್ ಆಗಿ ಕೆಲಸ ಮಾಡೋದಕ್ಕೆ ಮುಂದಾಗಿರುವಂತಹದ್ದು. ಪ್ರಜ್ವಲ. ಫೈನ್ ವೆಂಕಟೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.